ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಬೇಕು ಅಂತ ವಿಜಯನಗರ ಶಾಸಕ ಕೊಟ್ಟಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದೆ ಸ್ಟೇಟ್ಮೆಂಟ್. ನಾನು ರಾಜರಾಜೇಶ್ವರಿ ಕೊಟ್ಟಿದ್ದೀನಿ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, ಬಿಜೆಪಿ ದಾಸರಳ್ಳಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಇದು ಡಿಸ್ಟಿನರಿ ಗ್ರಾಂಟ್. ಅದು ಒಬ್ಬ ಉಪಮುಖ್ಯಮಂತ್ರಿಗಿದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಂತ ಡಿಸ್ಟಿನರಿ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ನಿಮ್ಮ ಪಕ್ಷ ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಗವಿ ಕೆಲವರು ಕೆಲವರು ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅಂದ್ಬಿಟ್ಟು ಬೇರೆ ಪ್ರೊಸೀಜರ್ ಇದೆ. ಹಂಗಂತ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನಂತಾನೆ ಒಬ್ಬೊಬ್ಬ 100 ಕೋಟಿ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗಲ್ಲ. ಯಾರು 100 ಕೋಟಿ ಕೊಡಕ್ಕಾಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ಸರ್, ಶಾಸಕರ ಖರೀದಿ ಆಗ್ತಿದೆ ಸರ್, ನಿಮ್ಗೇನಾದ್ರೂ ಅತಿ ಸುಳಿವು ಬಂದಿದೆ? ಎಂಎಲ್ಎಗಳು ಯಾರಾದ್ರೂ ಹೇಳಿದಾರೆ ಸರ್? ನೋಡ್ರಿ, ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ. ಎತ್ತಾಳು 1,000 ಕೋಟಿ ರೂಪಾಯಿ ಖರೀದಿ, 1,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ? ವೈ ಆರ್ ನಾಟ್ ಡಿಬೇಟಿಂಗ್? ಅವ್ರು ಹೇಳೋದು ಇಲ್ಲ, ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ 1,000 ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ. ಫಸ್ಟ್ ಎಲ್ಲಿಂದ ಬಂತು, ಯಾರು ಬಂತು, ಯಡಿಯೂರಪ್ಪನವ್ರ ಮನೇಲಿ ಇದೆಯಾ, ಇವನ್ ಅಶೋಕ್ ಮನೇಲಿ ಇದೆಯಾ, ವಿಜೇಂದ್ರ ಮನೇಲಿ ಇದೆಯಾ, ಅಶ್ವತ್ಥನಾರಾಯಣ ಮನೇಲಿ ಇದೆಯಾ, ಕುಮಾರಸ್ವಾಮಿ ಮನೇಲಿ ಇದೆಯಾ, ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕಿದನ್ನ. ಸುಮ್ಮನೆ ಒಬ್ಬ ಮಿನಿಸ್ಟರ್ ಅವ್ರ ಮೇಲೆ ಏನಾದ್ರು ಬೇರೆ ಅಲಿಗೇಷನ್ ಮಾಡಿದ್ರ, ಇಲ್ಲ ಅವ್ರಿಗೆ ನೋಟಿಸ್ ಕೊಟ್ರ ಬಿಜೆಪಿಯವರು? ಫಸ್ಟ್ ಅಲ್ಲಿಂದ ಶುರು ಆಗಿದೆ, ಆಮೇಲೆ ನಾಳೆ ಬಾರ್ ಅಸೋಸಿಯೇಷನ್ ಬಂದಿದೆ ಸರ್, ತಿಮ್ಮಾಪುರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನೋಡಿ. ಅವ್ರಿಗೆ ಏನೇನು ನೋವು ಇದೆಯೋ ಚೀಫ್ ಮಿನಿಸ್ಟರು ಟೈಮ್ ಕೊಟ್ಟಿದ್ದಾರೆ. ನಾಲ್ಕು ಇವತ್ತು ಅವ್ರನ್ನ ಕರೆದು ಮಾತಾಡ್ತಾರೆ. ನಾವು ಎಲ್ಲರಿಗೂ ಕೂಡ, ನಾನು ಹಿಂದೆ ಬೆಂಗಳೂರು ಸಿಟಿ ಬಾರ್ ಅಸೋಸಿಯೇಷನ್ ಅಂತ ಬಂದಿದ್ರು, ನಾನೇ ಪೊಲೀಸ್ ಕಮಿಷನ್ ಕಳಿಸಿದ್ದೆ, ಸಾರ್ಟ್ ಮಾಡ್ತೀವಿ. ನಾವು ಎಲ್ಲ ಪಾಪ ವರ್ತಕರು ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹರಾಸ್ಮೆಂಟ್ ಆಗಬಾರ್ದು, ಅದು ನಮ್ಮ ಡ್ಯೂಟಿ. ನಾವು ಅದನ್ನು ಸೆಪರೇಟ್ ಮಾಡ್ತೀವಿ. ಅವ್ರ ಕಾಲದಲ್ಲಿ ಏನೇನು ಅನ್ಯಾಯ ಮಾಡಬೇಕು ಮಾಡಿದ್ರು. ಯಾವ ಬಡವ್ರಿಗೂ ಏನು ಸಹಾಯ ಮಾಡಲಿಲ್ಲ. ಒಂದು ಕಾರ್ಯಕ್ರಮ ಅವ್ರಿಗೆ ಕೊಡಕ್ಕಾಗಿಲ್ಲ. ಒಂದು ಯಾವ್ದಾದ್ರು ಒಂದು ಬಡವ್ರಿಗೆ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಕಾರ್ಡ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಪೆನ್ಷನ್ ಕೊಡೋ ಕಾರ್ಯಕ್ರಮ ಅವ್ರು ಮಾಡಿದ್ರ, ಸೈಟ್ ಕೊಡೋ ಕಾರ್ಯಕ್ರಮ, ಆಶ್ರಯ ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಆಯ್ತಾ, ಜಮೀನ್ ಕೊಡೋ ಕಾರ್ಯಕ್ರಮ ಅವರು ಆಯ್ತಾ. ನಾವು ಇವತ್ತು ಇದನ್ನ ಏನು ಕೆಲವು ಸಂದರ್ಭದಲ್ಲಿ ಕೆಲವು ಸರ್ಕಾರಿ ನೌಕರಿದ್ದಾರೆ, ಅನುಕೂಲಸ್ಥರಿದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ. ಅದನ್ನೆಲ್ಲ ಲಿಸ್ಟು ನಮಗೆ ಮೊದಲಿಂದ ಅದನ್ನೆಲ್ಲ ಸಭೆ ಮಾಡಿಟ್ಟಿದ್ದು ಇವತ್ತು ಹೇಳ್ತಾ ಇದ್ದೀವಿ. ಯಾರ್ಯಾರು ಬಡವರಿದ್ದಾರೆ, ಕೆಲವರು ಒಂದೊಂದು, ಈಗ ನಮ್ಮ ರಾಜ್ಯ ಅತಿ ಹೆಚ್ಚು ಅನುಕೂಲ ಇದೆ. ಕೆಲವು ಕಡೆ ಎಲ್ಲ 5 ಎಕರೆ, 10 ಎಕರೆ, 20 ಎಕರೆ ಎಲ್ಲ ಹೋಗಿದೆ. 20 ಎಕರೆ, 25 ಎಕರೆ ಬಡವರು ಯಾರು ಅನ್ನೋದು ಲಿಮಿಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ಅವರು ಮಾಡಿದ್ದಾರೆ. ಆ ಪ್ರಕಾರ ಇದನ್ನು ಎಕ್ಸಾಮಿನ್ ಮಾಡ್ತಾರೆ. ಕೆಲವರು GST ಕಟ್ತಾ ಇದ್ದಾರೆ, ಕೆಲವರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅಂಥವ್ರನ್ನೆಲ್ಲ ಒಂದು ಲಿಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಯಾರಾದ್ರು ಬಡವರಿತ್ತು ಅಂದರೆ ಅದನ್ನೆಲ್ಲ ವಾಪಸ್ಸು ರೆಕ್ಟಿಫೈ ಮಾಡಬೇಕು ಅಂತೇಳಿ ವಾಪಸ್ಸು ತೆಗೆದಾಕಿದ್ರು ವಾಪಸ್ ಇನ್ನೊಂದ್ಸತಿ ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ರು. ನಾನು ಚೀಫ್ ಮಿನಿಸ್ಟ್ರು, ನಮ್ಮ ಫುಡ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು, ನಾವೆಲ್ಲ ಕೂತ್ಕೊಂಡು RDPR ಮಿನಿಸ್ಟ್ರು ಎಲ್ಲ ಕೂತ್ಕೊಂಡು ನಾವು ಮಾತಾಡಿದ್ದೀವಿ. ನಾವು ಯಾವ ಬಡವನಿಗೂ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀವಿ. ಯಾರು ಬಡವರಿಗೆ ನಾವು ತೊಂದರೆ ಮಾಡೋಕ್ಕಿಲ್ಲ. ಅವ್ರಿಗೆ ಅಪೋಸಿಷನ್ ಪಾರ್ಟಿ ಪಾಪ ಅವ್ರಿಗೇನು ಇಲ್ವಲ್ಲ, ಅದಕ್ಕೆ ಏನಾದ್ರು ಒಂದು ಮೊಸರಲ್ಲಿ ಕಲ್ಲು ಹುಡುಕುವಂತ ಕೆಲಸ ಮಾಡಬೇಕು, ಆ ಕೆಲಸ ಮಾಡ್ತಾರೆ. ಸರ್, ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ, ಅದನ್ನು ತುಂಬಿಕೊಳ್ಳೋಕ್ಕೋಸ್ಕರ ಈ ತರ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಏನಾರು ಹೇಳಿದ್ರೆ, ಕುಮಾರಸ್ವಾಮಿ ಏನ್ ಮಾಡಿದ್ರೆ, ಏನು ಅವು ಕಾಂಟ್ರಿಬ್ಯೂಷನ್ ಏನು ರಾಜ್ಯಕ್ಕೆ? ಏನ್ ಹೇಳಿ ಕಾಂಟ್ರಿಬ್ಯೂಷನ್ ರಾಜ್ಯಕ್ಕೆ? ಸುಮ್ಮನೆ ಬರೀ ಗಾಳಿ ಗುಂಡುಡಿಯೋದೇ ಕಾಂಟ್ರಿಬ್ಯೂಷನ್. ಆಯ್ತಪ್ಪ, ನೀನು ಸರ್ಕಾರಕ್ಕೆ ಹಣ ಒದಗಿಸ್ಕೊಡಕ್ಕೆ ಏನಾದ್ರು ಮಾಡಿದ್ಯಾ ಈ ಕಾಲದಲ್ಲಿ?
ಎಸ್.ಎಂ. ಕೃಷ್ಣನವರು ಬ್ರೀವರೀಸ್ ಕಾರ್ಪೊರೇಷನ್ ಮಾಡಿ ಧೈರ್ಯ ತೆಗೆದುಕೊಂಡು ಬಂದರು. ಅವತ್ತಿನ ಕಾಲದಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಸೊ ನಾವು ಆರ್ಥಿಕ ಪರಿಸ್ಥಿತಿನ ಇವೆಲ್ಲ ಇನ್ವೆಸ್ಟ್ಮೆಂಟ್ ತಗೊಂಡು ಬರ್ತಾ ಇದ್ದೀವಿ. ಯಾರು ತರ್ತಾ ಇದ್ದಾರೆ ಇನ್ವೆಸ್ಟ್ಮೆಂಟ್? ಈಗ ಟೆಕ್ ಸಬ್ಮಿಟ್ ಮಾಡಿದ್ವಲ್ಲ, ಎಷ್ಟು ಬೇಕಾದ್ರೆ ಮಾಡ್ತಾ ಇದ್ದೀವಿ. ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಅದರಿಂದ ಯಾರು ಕೆಲಸ ಇಲ್ಲ ಕೊಟ್ಟಿರೋ ಕೆಲಸ ಅದೇನೋ ಉದ್ಯೋಗ ಮಾಡಲಿ. ಅದು ಎಷ್ಟು ಬೇಕು ಜಮೀನು, ಎಷ್ಟು ಬೇಕು ಬರೀಲಿ ಜಮೀನು, ಯಾವ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿ ಇದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಯಾರೇ ನಿಂತ್ಕೊಂಡು ಜಾಗ ಸರ್, ಶಾಸಕರ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.